Hello, my dear learners. In my earlier virtual periods, we learned and focused on the major techniques of the evaluations, like testing, probing and asking question, observation, interviews, case study, projective techniques, self-reporting, and one more, observer rating. This is similar to that of the observations and based on the observation rating scale. ಪ್ರೀತಿಯ ಕಲಿಕಾರ್ಥಿಗಳೇ, ನನ್ನ ಹಿಂದಿನ ಅವಧಿಯಲ್ಲಿ ಮುಖ್ಯವಾಗಿ ನಾವು ಹಲವಾರು ರೀತಿಯಾಗಿರ್ತಕ್ಕಂತಹ ಟೂಲ್ಸ್ ಅಂದರೆ ಸಾಧನಗಳ ಬಗ್ಗೆ ಅಧ್ಯಯನ ಮಾಡಿವಿ. ಯಾವ ಸಾಧನಗಳಂದ್ರೆ ಮೌಲ್ಯಮಾಪನದ ಸಾಧನಗಳು. ಇಲ್ಲಿ ಮೌಲ್ಯಮಾಪನದ ಸಾಧನಗಳು ಮೊದಲನೇದಾಗಿ ಟೆಸ್ಟಿಂಗ್ ಪರೀಕ್ಷಣ ಪ್ರಶ್ನೆಗಳನ್ನು ಕೇಳುವುದು ಅಥವಾ ಶೋಧನಾ ಪ್ರಶ್ನೆಗಳು, ಮೂರನೇದು ಅಬ್ಸರ್ವೇಷನ್ಸ್ ವೀಕ್ಷಣೆ ಅಥವಾ ನಿರೀಕ್ಷಣೆ, ನಾಲ್ಕನೇದು ಇಂಟರ್ವ್ಯೂ, ಐದನೇದು ಕೇಸ್ ಸ್ಟಡಿ ವ್ಯಕ್ತಿ ಅಧ್ಯಯನ, ಆರನೇದು ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ ಪ್ರಕ್ಷೇಪಣ ತಂತ್ರಗಳು, ನಂತರದಲ್ಲಿ ಬರ್ತಕ್ಕಂಥದ್ದು ಸೆಲ್ಫ್ ರಿಪೋರ್ಟಿಂಗ್ ಸ್ವಯಂ ವರದಿ ಮಾಡುವಿಕೆ, ಇನ್ನೊಂದು ಅಬ್ಸರ್ವರ್ ರೇಟಿಂಗ್ ವೀಕ್ಷಣಾ ದರ್ಜೆ ನೀಡುವಿಕೆ. ಇವುಗಳ ಬಗ್ಗೆ ನಾವು ಈ ಮುಂಚೆ ಅಧ್ಯಯನವನ್ನು ಮಾಡಿದೀವಿ. ಸೊ ಎಸ್ಪೆಷಲಿ we were talking about in my immediate previous period about the ಪ್ರೊಜೆಕ್ಟಿವ್ ಟೆಕ್ನಿಕ್ಸ್. ಈ ಹಿಂದಿನ ಅವಧಿಯಲ್ಲಿ ನಾವು ಮುಖ್ಯವಾಗಿ ಪ್ರಕ್ಷೇಪಣ ತಂತ್ರಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಐ ಹ್ಯಾವ್ ಶೋನ್ ಯು ದಿ ಸಮ್ ಆಫ್ ದಿ ಪಿಕ್ಚರ್ಸ್ ಆಲ್ಸೋ ಇನ್ ದಿಸ್ ರಿಗಾರ್ಡ್. ಈ ಪ್ರಕ್ಷೇಪಣ ತಂತ್ರಗಳಿಗೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ವಿಡಿಯೋಗಳನ್ನು ಕೂಡ ನಿಮ್ಗೆ ನಾನು ತೋರಿಸಿದ್ದೆ, ನೀವು ನೋಡಿದಿರಿ. ಇನ್ ಮೈ ಅರ್ಲಿಯರ್ ಪೀರಿಯಡ್ ಯು ಹ್ಯಾವ್ ಅಬ್ಸರ್ವ್ಡ್ ದೀಸ್ ಸಮ್ ಆಫ್ ದಿ ವಿಡಿಯೋಸ್. ಸಿ ಫಾರ್ ಎಕ್ಸಾಂಪಲ್, the Roshach who created this, what we call as ink blot test. Roshach ಅವರು ಈ ಇಂಕ್ ಬ್ಲಾಟ್ ಟೆಸ್ಟ್ ಅಂದ್ರೆ ಮಸಿ ಗುರುತು ಪರೀಕ್ಷೆಯನ್ನ ಮೊಟ್ಟ ಮೊದಲನೇದಾಗಿ ತಯಾರು ಮಾಡಿದ್ರು. ದಟ್ ಹ್ಯಾಸ್ ಹ್ಯಾಪನ್ ಇನ್ ದಿ ಇಯರ್ ಆಫ್ 1920. 1920ನೇ ಇಸವಿಯಲ್ಲಿ ಇದನ್ನ ಅವರು ಮಾಡಿದ್ರು. He used 10 cards on which the ink blots were printed. ಸೊ 10 ಕಾರ್ಡ್ಗಳನ್ನ ಅವರು ಬಳಸಿಕೊಳ್ತಾರೆ. ಸೊ ಡ್ಯೂರಿಂಗ್ ದಿ ಫಾರ್ ದಿ ಪರ್ಪಸಸ್ ಆಫ್ ದಿ ಎಕ್ಸ್ಪೆರಿಮೆಂಟೇಷನ್ ವರ್ಕ್ ಟು ಬಿ ಅಡ್ಮಿನಿಸ್ಟರ್ಡ್ ಟು ದಿ ವಾಟ್ ಎವರ್ ದ ಸ್ಟೂಡೆಂಟ್ ಹೂ ಈಸ್ ಮೆಂಟಲಿ ರಿಟಾರ್ಡೆಡ್. ಸೊ ದೀಸ್ ಹರ್ಮನ್ಸ್ ಪ್ರೊಜೆಕ್ಟಿವ್ ಇಂಕ್ ಬ್ಲಾಕ್ ಟೆಸ್ಟ್ ಮೇನ್ಲಿ ಅಡ್ಮಿನಿಸ್ಟರ್ಡ್ ರೈಟ್ ಫ್ರಮ್ ದಟ್ ಆಫ್ ದಿ ನರ್ಸರಿ ಸ್ಟೂಡೆಂಟ್ಸ್ ಟು ದಿ ಹೈಯರ್ ಲೆವೆಲ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಇಲ್ಲಿ ಒಟ್ಟು 10 ಕಾರ್ಡ್ಗಳ ಈ ಮಸಿ ಗುರುತು ಏನ್ ಇದಾವು ಕಾರ್ಡ್ಗಳು, 10 ಕಾರ್ಡ್ಗಳಿದಾವು. ಈ 10 ಕಾರ್ಡ್ಗಳನ್ನ ಮುಖ್ಯವಾಗಿ ನರ್ಸರಿ ಪೂರ್ವ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಹಿಡಿದು ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಮೇಲೆ ಯಾರು ಮಾನಸಿಕವಾಗಿ ತೊಂದರೆಯಲ್ಲಿ ಇರ್ತಾರೆ, ಸುಪ್ತ ಪ್ರಜ್ಞೆಯಲ್ಲಿ ಇರ್ತಕ್ಕಂತಹ ಅವರ ಭಾವನೆಗಳನ್ನು ಹೊರಗೆ ತರೋದಕ್ಕೆ ಈ ಒಂದು ಟೆಸ್ಟ್ ಅನ್ನ ಮುಖ್ಯವಾಗಿ ಬಳಸಲಾಗುತ್ತೆ. ಸೊ ಇಲ್ಲಿ ನಿಮಗೆ ತೋರಿಸಬಹುದು ಇವೆಲ್ಲ ಕಾರ್ಡ್ಗಳನ್ನು ಕೂಡ ನೀವು. ಸೊ ಈ ಕಾರ್ಡ್ಗಳು, ಕೆಲವೊಂದು ಕಾರ್ಡ್ಗಳು ಬೂದು ಮತ್ತು ಬಿಳಿ ಛಾಯೆಯನ್ನು ಹೊಂದಿವೆ. ಸಮ್ ಕಾರ್ಡ್ಸ್ ಆರ್ ಎಸ್ಪೆಷಲಿ ದಿ 1, 1st, 4th, 5th, 6th and 7th. These were filled with the colors ash and white. 8th, 9th, 10th last 3 cards filled with only the ash color, and the 2nd and 3rd these cards filled with the mainly with that of the red and ash colored one. Okay, so ಈ ರೀತಿಯಾಗಿ 1, 4, 5, 6, 7ನೇ ಈ ಮಸಿ ಗುರುತು ಇರತಕ್ಕಂತಹ ಕಾರ್ಡ್ಗಳು ಮುಖ್ಯವಾಗಿ ಬೂದು ಬಣ್ಣ ಮತ್ತು ಬಿಳಿ ಛಾಯೆಯನ್ನು ಹೊಂದಿದವೆ. 8, 9, 10 ಕೊನೆಯ 3 ಏನು ಮೆಸಿ ಗುರುತಿನ ಚಿತ್ರಗಳಿದವು, ಕಾರ್ಡ್ಗಳಿದವು, ಇವು ಬೂದು ಕಲೆಯ ಬಣ್ಣಗಳನ್ನು ಹೊಂದಿದವೆ. ನಂತರದಲ್ಲಿ 2 ಮತ್ತು 3 ಏನಿದವು, ಇವು ಬೂದು ಮತ್ತು ಕೆಂಪು ಬಣ್ಣಗಳ ಮಿಶ್ರಿತವಾಗಿದೆ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಐ ವಾಂಟೆಡ್ ಟು ಎಕ್ಸ್ಪೋಸ್ at this stage. So you have observed these in the morning earlier classes, as you know it very well. Okay, so these are actually for what purposes we are going to be used for this. Whenever you show the first card and let the respondent, you can give their own opinions about that particular structure on which he eyes
ಯಾವುದ್ರ ಮೇಲೆ ಅವನು ಕಣ್ಣು ಹಾಕ್ತಾನೆ ಮೊದಲೇದು ಫಸ್ಟ್. In a sequential way, you can show it one after the other. First show the first card and get the responses from them. Okay, we show the second and then they get the responses from the particular respondent. ಯಾರು ಪ್ರತಿಕ್ರಿಯೆ ನೀಡ್ತಾ ಇರ್ತಾರೆ ಅವ್ರಿಗೆ ಮೊದಲನೇದು ತೋರಿಸ್ಬೇಕು, ನಂತರದಲ್ಲಿ ಪ್ರತಿಕ್ರಿಯೆಗಳನ್ನು ಪಡಿಬೇಕು, ಎರಡನೇ ತೋರಿಸ್ಬೇಕು, ನಂತರದಲ್ಲಿ ಪ್ರತಿಕ್ರಿಯೆಗಳನ್ನು ಪಡಿಬೇಕು. So this is the way of conducting or administering the test. Then for what purposes these are using? So these will facilitate or tender certain sort of the tendencies which are hidden in the subconscious mind, motivations, emotions and conflicts and variations, whatever these are going and suppressed in the mind of the person who is not a normal, called as a not a normal person. Okay, mentally retarded person, or his behaviors are not at all normal compared to the normal person. ಯಾರು ಈ ಒಂದು ಮನಸ್ಸಿನಲ್ಲಿ ಹುದುಗಿರ್ತಕ್ಕಂತಹ ಈ ಪ್ರವೃತ್ತಿಗಳದವು, ಸಂವೇಗಗಳದವು, ಅಥವಾ ಅಭಿಪ್ರೇರಣೆಗಳದವು, ಅಥವಾ ಮೆಂಟಲ್ ಕಾನ್ಫ್ಲಿಕ್ಟ್ಸ್, ಸಂಘರ್ಷಣೆಗಳದವು, ಸೊ ಅವುಗಳನ್ನ ಈ ಚಿತ್ರ ನೋಡುವುದರ ಮೂಲಕ ಅವ ಹೊರಗಡೆ ಹಾಕ್ತಾ ಹೋಗ್ತಾನೆ. ಸೊ ಬೈ ಅಬ್ಸರ್ವಿಂಗ್ all these 10 ink blot figures, he is going to projecting his views, so in the form of his what we call as motivations, tendencies, emotions and also mental conflicts he is going to expressing. Okay, so ಇಲ್ಲಿ ರೋಷಾಕ್ ಅವರು ಎಂತಹ ವ್ಯಕ್ತಿ ಅಥವಾ ಎಂತಹ ಒಂದು ವ್ಯಕ್ತಿತ್ವವನ್ನ ಈ ವಿದ್ಯಾರ್ಥಿ ಹೊಂದಿದ್ದಾನೆ, ಅವನ the control of the intelligence, how he is controlling his intelligence, his experiences with the help of intelligence, how he is using his intelligence to control so all his behaviors and the experiences, and at the same time how he is going to responding with the emotions, and how he is going to solving the problems, what are his imagination and how is his imagination power, and how balanced person he is, how matured person he is, and what type of the interest and motivations he is going to be expressing. These all will be analyzed by the experimenter, like the psychiatrist and the mainly the educational psychologist. ಆ ವ್ಯಕ್ತಿ ಬುದ್ಧಿಶಕ್ತಿ ತನ್ನ ಆ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಅವನ ವರ್ತನೆಗಳನ್ನು ನಿಯಂತ್ರಿಸ್ತದೆ, ಜೊತೆಗೆ ಅವನ ಸಂವೇಗಾತ್ಮಕ ಪ್ರತಿಕ್ರಿಯೆಗಳು ಬಾಹ್ಯ ಪ್ರತಿಕ್ರಿಯೆಗೆ ಹೇಗೆ ತೋರಿಸ್ತಾ ಇದ್ದಾನೆ, ಸಮಸ್ಯೆಗಳನ್ನು ಹೇಗೆ ಎದುರಿಸ್ತಾನೆ, ಅವನ ಕಲ್ಪನಾ ಸಾಮರ್ಥ್ಯ ಯಾವ ತರ ಇದೆ, ಅವನ ಒಂದು ಸಮತೋಲನ ವ್ಯಕ್ತಿತ್ವ ಹೇಗಿದೆ, ಎಷ್ಟು ಅವನು ಪಕ್ವಗೊಂಡಿದ್ದಾನೆ, ಅಲ್ಲದೆ ಅವನ ಅಭಿಪ್ರೇರಣೆಗಳು ಮತ್ತು ಆಸಕ್ತಿಗಳು, ಭಯ ಭೀತಿಗಳು ಏನದವು, ವಾಟ್ ಆರ್ ಹಿಸ್ enthusiasms, conflicts, emotional variation, these all will be taken up in the form of the what we call as expressions. ಅವನ ಒಂದು ಭಾವನೆಗಳು, ಅವನ ಒಂದು ಫೀಲಿಂಗ್ಗಳು ಈ ಮೂಲಕವಾಗಿ ನಾವು ಅನುಭವಗಳ ಮೂಲಕವಾಗಿ ನಾವು ಪಡಿತಾ ಹೋಗ್ತೀವಿ. This is all about the what we call as Herman Roshach's this ink blot test. Herman Roshach ಅವರ ಟೆಸ್ಟ್ ಗೆ ಸಂಬಂಧಪಟ್ಟಂತದ್ದು ಇದಾಗಿದೆ. The next one is the thematic apperception test. ಸೊ ಕನ್ನಡದಲ್ಲಿ ಇದಕ್ಕೆ ನಾನು ಹೇಳಿದೆ ವಿಷಯ ಸಂಜ್ಞಾನ ಪರೀಕ್ಷೆ ಅಂತ ಹೇಳಿ, ಅಥವಾ ಕಥಾ ಸಂಪ್ರಕ್ಷಣಾ ಪರೀಕ್ಷೆ, ಅಥವಾ ವಿಷಯ ಸಂಪ್ರಕ್ಷಣಾ ಪರೀಕ್ಷೆ, ಅಥವಾ ವಿಷಯ ಸಂಜ್ಞಾನ ಪರೀಕ್ಷೆ ಅಂತಲೂ ಕೂಡ ನಾವು ಇದಕ್ಕೆ ಹೆಸರನ್ನ ನೀಡಿದ್ದೇವೆ. ಸೊ ಯೂಶುವಲಿ in this thematic apperception test there are 30 cards are administered for the individual or the learner. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾವ ವ್ಯಕ್ತಿಯ ಮೇಲೆ ಇದನ್ನ ನಾವು ಮಾಡಬೇಕಾಗಿದೆ, ಪ್ರಯೋಗವನ್ನು ಮಾಡಬೇಕಾಗಿದೆ, ಅಥವಾ ವಿದ್ಯಾರ್ಥಿಯ ಮೇಲೆ ಮಾಡಬೇಕಾಗಿದೆ, 30 ಕಾರ್ಡ್ಗಳನ್ನು ಏನ್ ಮಾಡ್ತಾ ಹೋಗ್ತೀವಿ, ನಾವು ತೋರಿಸ್ತೀವಿ, ಬಳಸಿಕೊಳ್ತೀವಿ. We are using 30 cards for the purpose of administering the thematic apperception test, TAT. ಈ TAT ವಿಷಯ ಸಂಜ್ಞಾನ ಪರೀಕ್ಷೆ ಅಥವಾ ಸಂಪ್ರಕ್ಷಣಾ ಪರೀಕ್ಷೆಗೆ ಒಟ್ಟು 30 ಕಾರ್ಡ್ಗಳನ್ನ ಬಳಸ್ತೀವಿ ಹೋಗ್ತೀವಿ. ಇದನ್ನ ಮೊಟ್ಟ ಮೊದಲನೇದಾಗಿ in the year of 1935 Murray and Morgan they have propounded this type of the
ಟೆಸ್ಟಿಂಗ್ ಆರ್ ಟೆಕ್ನಿಕ್. ಈ ಒಂದು ತಂತ್ರವನ್ನು ಅವರು 1935ರಲ್ಲಿ ಬಳಸಿದ್ರು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಲೀಡಿಂಗ್ ಪ್ರೊಜೆಕ್ಟಿವ್ ಟೆಕ್ನಿಕ್. ಇದು ಒಂದು ಪ್ರಮುಖವಾಗಿರತಕ್ಕಂತಹ ಪ್ರಕ್ಷೇಪಣ ತಂತ್ರವಾಗಿದೆ. ಸೊ ಔಟ್ ಆಫ್ ದೀಸ್ 30 cards on which different type of the lifespan related situations and scenarios are hidden here, with respect to social aspect, with respect to emotional aspect, with respect to any nature related the scenario will be taken and printed here. ಈ ಕಾರ್ಡ್ಗಳಲ್ಲಿ ಸಾಮಾಜಿಕವಾಗಿ, ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮತ್ತು ನಿಸರ್ಗದತ್ತವಾಗಿ ಹಲವಾರು ಚಿತ್ರಗಳನ್ನು ಕೂಡ ಇಲ್ಲಿ, so mainly related to the life history of the person. So life history of the human being, ಮನುಷ್ಯನಿಗೆ ಸಂಬಂಧಪಟ್ಟಿರತಕ್ಕಂತಹ ಜೀವನಕ್ಕೆ ಸಂಬಂಧಪಟ್ಟಂತಹ 30 ಚಿತ್ರಗಳಿದಾವು. 10 cards will be administered for the men, 10 for the women, and rest of the what we call as a 10, these will be administered for both men and the men. These are the common for the both and men. ಈ 30 ಕಾರ್ಡ್ಗಳಲ್ಲಿ 10 ಮುಖ್ಯವಾಗಿ ಯಾರಿಗೆ ಅಪ್ಪ ಅಂದ್ರೆ ಪುರುಷರಿಗೆ, ಇನ್ನು 10 ಮಹಿಳೆಯರಿಗೆ, ಜೊತೆಗೆ ಉಳಿದಿರ್ತಕ್ಕಂಥ 10 ಕಾರ್ಡ್ಗಳಿಗೆ ಸಂಬಂಧಪಟ್ಟಂತ ಚಿತ್ರಣಗಳನ್ನ ಪುರುಷರಿರ್ಬೋದು ಅಥವಾ ಮಹಿಳೆ ಈರುವರ ಮೇಲೇನೂ ಕೂಡ ನಾವು ನಿರ್ವಹಣೆಯನ್ನ ಮಾಡ್ತೀವಿ. ಇಲ್ಲಿ ಪರೀಕ್ಷಾರ್ಥಿಗೆ ಏನ್ ಮಾಡ್ತಾ ಹೋಗ್ಬೇಕಾಗತ್ತಪ್ಪ ಅಂದ್ರ ಒಂದು ಸನ್ನಿವೇಶವನ್ನ ತೋರಿಸ್ತೀವಿ. ವಿಲ್ ಡಿಸ್ಪ್ಲೇ ದಿ ಫಸ್ಟ್ ಕಾರ್ಡ್ ಅಂಡ್ ವಿ ವಿಲ್ ಆಸ್ಕ್ ದೆಮ್ ಟು ರೈಟ್ ಅಪ್ by observing that particular whatever the scene is shown to them. He will respond. Definitely he will respond. He will respond about express his emotions about his family. So whatever the these what we call imagination structures forms in the mind, relationship happens between that of the person who are involved in them, and about the sex, and about all the anxiety whatever he is going to be suffering from, which ಯಾವ್ಯಾವ್ದು ರೀತಿಯಿಂದ ಅವನ ಆಶೆ ಆಕಾಂಕ್ಷೆಗಳು ಏನದವು, what are his these aspirations and the demands and wants, and what are his conflicts. Understand my point? To whom he is annoying, who troubled him. So these are the things will be taken, and what are his principles. These all will be taken out as a result of his expressions. So ಅವನು ಏನೆಲ್ಲ ಹೇಳ್ತಾ ಹೋಗ್ತೇನೆ, ಆಸೆ ಆಕಾಂಕ್ಷೆ, ಅವನ ರಾಗ ದ್ವೇಷಗಳು, ಅವನು ಯಾರನ್ನ ದ್ವೇಷ ಮಾಡ್ತಾ ಇರ್ತೇನೆ, ಅವನ ಭಯ ಭೀತಿಗಳು, ಜೀವನ ತತ್ವಗಳು, ಎಲ್ಲವುಗಳ ಬಗ್ಗೆ ಏನ್ ಮಾಡ್ಬೇಕಾಗ್ತೈತಿ, ಈ ಒಂದು ಥಿಮ್ಯಾಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅನ್ನ ನಿರ್ವಹಣೆ ಮಾಡಿ ಆ ಒಂದು ವ್ಯಕ್ತಿತ್ವ, ಆ ವ್ಯಕ್ತಿಯ ವ್ಯಕ್ತಿತ್ವ ಏನದವು, ಅವನಲ್ಲಿ ಒದಗಿರ್ತಕ್ಕಂತಹ ಅರ್ಯ ಪ್ರಜ್ಞಾವಸ್ಥೆಯಲ್ಲಿ, ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಇರ್ತಕ್ಕಂತಹ ಅಡಗಿರ್ತಕ್ಕಂತಹ ಭಾವನೆಗಳು ಎಂತವು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳಲು ಸಾಧ್ಯವಾಗಿದೆ. ದಿಸ್ ಹೆಲ್ಪ್ಸ್ ಅಸ್. The name itself says thematic. Thematic means subject. Subject means any kind of the story. So the sequential types of all the scenario will be presented one after the other, so that we will help him to form a story with the help of the observation of all these scenario. ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಏನೆಲ್ಲ ಸಿನಾರಿಯಗಳಿದಾವೋ ಆ ಸಿನಾರಿಯಗಳನ್ನ, ಚಿತ್ರಣಗಳನ್ನ ಒಂದೊಂದಾಗಿ ತೋರಿಸಿ ಅವನಿಗೆ ವಿವರಣೆ ಹೇಳುವಂತೆ ನಾವು ಮಾಡ್ತೀವಿ. We are going to making him to come out with the perspective, his views which are cooking in his mind. He is going to equating his mind with that of the whatever we have shown the figures. ಆ ಚಿತ್ರವನ್ನ ನೋಡಿದ್ರೆ ಅವನ ಅದ್ರ ಬಗ್ಗೆ ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಆ ವಿಚಾರಗಳು ಕೆಲವೊಮ್ಮೆ ಏನಾಗ್ತಾ ಹೋಗ್ತವು, so that will be equating with his mind. So like this he is going to expressing the things, his perspectives, his sub hidden concept with help of the ideas or the thoughts or reflections hidden in the sub or the unconscious mind. ಅರೆ ಪ್ರಜ್ಞೆ ಅಥವಾ ಸುಪ್ತ ಪ್ರಜ್ಞೆ ಮುಖ್ಯವಾಗಿ ಇಲ್ಲಿ ಪ್ರಭಾವವನ್ನು ಬೀರ್ತೈತಿ. ಅವನು ಏನ್ ಹಿಡ್ಕೊಂಡು ಕೂತಿರ್ತಾನೆ ಮನಸ್ಸಿನಲ್ಲಿ, ಅವುಗಳು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಹೋಗ್ತಾವ.
ಆದರೆ ಒಂದು ಏನಂದ್ರೆ one thing is that these whatever we are showing all the 30 say for example 10 for men and 10 for women and 10 for normal person. 20 will be administered for the men, 20 will be administered for the women, out of which this scenario looks like a blurred image. They are not at all explicitly clear, so therefore such ambiguous images will be showing on this one. Unclear blurred images will be taken for the purposes of the thematic apperception test. So ಮುಂದಿನದಾಗಿ let us move on to the next one. You have seen this in the early morning, all these pictures I have shown it to you all people. Even colored images are there, even black and white images are there. You can see here different types of the images that we have taken here. So this is one scenario, this is another scenario. If you allow any individual who is suffering from mental disorder, illness, so if we go through this one, definitely he will express his own way. You see this second picture and you see this nature related picture, so like this, and one more here. So these are the main important aspects that is to be covered in this thematic apperception test. And third one, now sentence completion test. Now here ವಾಕ್ಯ ಪೂರ್ಣಗೊಳಿಸುವಿಕೆಯ ಪರೀಕ್ಷಣ, ವಾಕ್ಯ ಪೂರ್ಣಗೊಳಿಸುವ ಪರೀಕ್ಷಣ. The name itself says in here in which the respondent group completes certain sentences in their own words. The person could be in any state of mind while completing the sentences. This will show in this test, thus providing the expertise to evaluate the nature and state of the mind of the person. ಈ ವಿಷಯ ಪೂರ್ಣಗೊಳಿಸುವ ಪರೀಕ್ಷಣದಲ್ಲಿ ಮುಖ್ಯವಾಗಿ ಪ್ರತಿಕ್ರಿಯೆ ನೀಡತಕ್ಕಂತಹ ವ್ಯಕ್ತಿ ಆ ಸಾಲುಗಳು ಏನು ಕೊಟ್ಟಿರ್ತಾವೋ ಆ ಸಾಲುಗಳಲ್ಲಿ ಬಿಟ್ಟಿರ್ತಕ್ಕಂಥ ಜಾಗೆಗಳನ್ನ, ಶಬ್ದಗಳನ್ನ ಬಳಸಿ ಪೂರ್ಣಗೊಳಿಸಬೇಕಾಗ್ತೈತಿ. The respondents will be made to write the sum of the words wherein there are the blanks to complete the entire sentences to get a meaningful as a whole sentence. ಒಂದು ಪೂರ್ಣ ಪ್ರಮಾಣದ ಅರ್ಥಬದ್ಧವಾದ ವಾಕ್ಯವನ್ನು ರಚಿಸಬೇಕಾಗ್ತೈತಿ. ಅಲ್ಲಿ ಕೆಲವೊಂದು ಬ್ಲಾಂಕ್ ಗಳನ್ನ ಬಿಟ್ಟಿರ್ತೀವಿ, ಜಾಗೆಗಳನ್ನ, ಸ್ಪೇಸ್ ವಿಲ್ ಬಿ, ಖಾಲಿ ಜಾಗೆಗಳನ್ನ ಬಿಟ್ಟಿರ್ತೀವಿ. ಸ್ಪೇಸ್ ವಿಲ್ ಬಿ ಲೆಫ್ಟ್ for filling up the words or for writing the words from the respondent on which this test is going to be employing. Okay, ಯಾರ ಮೇಲೆ ಪ್ರತಿಕ್ರಿಯೆ ಮಾಡ್ತಾ ಹೋಗ್ತೀವಿ, ಪ್ರತಿಕ್ರಿಯೆ ಪಡಿಬೇಕಾಗಿರ್ತೈತಿ, ಅವ್ರಿಗೆ ಈ ಒಂದು ಪರೀಕ್ಷಣವನ್ನ ನಿರ್ವಹಣೆ ಮಾಡ್ತೀವಿ. The person could be in a state of mind while completing the test. This will show in this test what type of the state of mind he is now going to be expressing, or with what type of the mind he is leading his life, with what type of the mind he is in this position. ಈ ಒಂದು ಮನಸ್ಸಿಗೆ ಅವನ ಕಾರಣ ಏನ್, ಹಾಗಾದ್ರೆ ಈ ಮನಸ್ಸಿಗೆ ಕಾರಣ ಅವನ ಮಾನಸಿಕ ಸ್ಥಿತಿ ಹೇಗಿದೆ. ಸೊ ಆ ಒಂದು ಏನು ಪದಗಳನ್ನ, ಶಬ್ದಗಳನ್ನ ಏನು ಫಿಲಪ್ ಮಾಡಿರ್ತಾನೆ ಅವುಗಳಿಂದ ನಾವು ಕಂಡುಕೊಳ್ಬಹುದು. ವಿತ್ ದ ಹೆಲ್ಪ್ ಆಫ್ ದಿ ವರ್ಡ್ಸ್ he used to fill up to complete that sentence, which definitely tells us what type of the state of the mind the person who responds. Okay, thus providing the expertise to evaluate the nature and state of the mind of the person. Okay, idar bagge helidini. For example, so here are the two examples that I have taken here. Okay, here is a one sentence. At the end, blank is there. He can write complete with help of his own sentences, his own words. Okay, it may be 2 or 3 or 4 dash 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 is given here at the end. First one, I feel upset when dash 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 is there.
So give this type of the sentence. I feel upset when. ನಾನು ಅಪ್ಸೆಟ್ ಯಾವಾಗ ಆಗ್ತೇನೆಂದರೆ, ಹೌದಾ? ಅಪ್ಸೆಟ್ ಆಗೋದಕ್ಕೆ ಏನಂತ ಕರಿತೀವಿ ನಾವು ಕನ್ನಡದಲ್ಲಿ? ಐ ಫೀಲ್ ಅಪ್ಸೆಟ್ ವೆನ್. ಹೌದಾ? ನಾನು ಅಪ್ಸೆಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಿರ್ತೀವಿ ನಾವು. ಯಾಕೆ? ರೀಸನ್ಗಳನ್ನ ಅವನು ಬರಿತಾ ಹೋಗ್ತಾನೆ. ಆ ರೀಸನ್ ಏನಿದೆ, ವಾಟ್ ಎವರ್ ದ ವರ್ಡ್ಸ್ that is used to fill up that or complete that sentence, that will tells about his state of mind when he is going to be upsetting. This is one example. And another example is, what burns me up is dash 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 dash. ಸೊ ನನಗೆ ಈಗ ಕುದಿಯುವಂತೆ ಯಾಕೆ ಮಾಡ್ತಾ ಇದೆ? ಕುದಿಯುವಂತೆ ಮಾಡತಕ್ಕಂತ ವಿಷಯ ಏನೆಂದರೆ, ವಾಟ್ ಬರ್ನ್ಸ್ ಮೀ ಅಪ್ ಈಸ್, ನನಗೆ ಈಗ ವಾಟ್ ಬರ್ನ್ಸ್ ಮೀ ಅಪ್ ಈಸ್, ನಾನು ಯಾಕೆ ಕುದಿತಾ ಇದ್ದೀನಿ ಅಂದ್ರೆ, ಹೀಗೆ ಅರ್ಥ ಆತಲ್ಲ ನಾ ಹೇಳಕತ್ತದು. ಕುದಿಯುವುದು ಅಂದ್ರೆ ಇದರ ಅರ್ಥ ಏನು? ನಾನು ಮಾನಸಿಕವಾಗಿ ಈಗ ಬಹಳಷ್ಟು ಸಿಟ್ಟಿಗೆದ್ದಿದ್ದೀನಿ. ಸೊ ಈ ತರನಾಗಿರ್ತಕ್ಕಂತಹ ಒಂದು ವಾಕ್ಯಗಳನ್ನು ಕೊಡಲಾಗಿದೆ, ಕೊನೆಗೆ ಖಾಲಿ ಜಾಗ ಬಿಡಲಾಗಿದೆ. ಎಟ್ ದಿ ಎಂಡ್ ದೇರ್ ಆರ್ ಬ್ಲಾಂಕ್ಸ್. He can write it 2 words, 3 words, 4 words. As per his own opinion, let him finish the sentences. With the help of those filled up words, we will go for analyzing the state of mind. Okay, lastly, the last one, there are number of that what we projective techniques are there. I have taken simply for our better understanding. The behavioral test. This also looks like the thematic apperception test. So ಈ ವರ್ತನಾ ಪರೀಕ್ಷೆಯಲ್ಲಿ ಏನಾಗುತ್ತೆ, the respondent will be asked to provide information about what type of a picture is shown. ಇಲ್ಲಿ ಚಿತ್ರವನ್ನು ತೋರಿಸಲಾಗುತ್ತದೆ. ಚಿತ್ರವನ್ನು ತೋರಿಸಿ ಆ ಒಂದು ಪ್ರತಿಕ್ರಿಯೆ ನೀಡತಕ್ಕಂತ ವ್ಯಕ್ತಿಯಿಂದ ಮಾಹಿತಿಯನ್ನು ಪಡೆಯಲಾಗುತ್ತೆ. ವಾಟ್ ಟೈಪ್ ಆಫ್ ದ ಪಿಕ್ಚರ್ ಈಸ್ ಶೋನ್. ಹಂಗಾರೆ ಈ ಚಿತ್ರ ಯಾವ ಬಗೆಯ ಚಿತ್ರ ಆಗಿದೆ, ನಿಮಗೆ ತೋರಿಸಿದಂತ ಚಿತ್ರ ಯಾವುದು ಆಗಿದೆ. ಸೊ ವಾಟ್ ಎವರ್ ದ ಪಿಕ್ಚರ್ ಈಸ್ ಶೋನ್ ಟು ಯು, ವಾಟ್ ಟೈಪ್ ಇಟ್ ಎಕ್ಸ್ಪ್ಲಿಸಿಟ್ಸ್, ಅದು ಏನ ಹೇಳ್ತೈತಿ. ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಪ್ರೆಸೆಂಟ್, ಯಾವ ಗುಣಲಕ್ಷಣಗಳನ್ನು ಅದು ಹೊಂದಿದೆ. ವಾಟ್ ಆರ್ ದಿ ಎಮೋಷನ್ಸ್ ಪ್ರೆಸೆಂಟ್ ಇನ್ ದೀಸ್ ಕ್ಯಾರೆಕ್ಟರ್ಸ್, ಯಾವ್ಯಾವ ಭಾವನೆಗಳು ಈ ಒಂದು ಕ್ಯಾರೆಕ್ಟರ್ಸ್ ಅಂದ್ರೆ ವ್ಯಕ್ತಿಗಳ ಅಂತಕ್ಕಂತನೂ ಕೂಡ ಇಲ್ಲಿ ನಾವು ತಿಳ್ಕೋಬಹುದು. ಅಂಡರ್ಸ್ಟ್ಯಾಂಡ್? ಯಾವ್ಯಾವ ತರನಾದ ವ್ಯಕ್ತಿಗಳು ಕೂಡ ಇಲ್ಲಿ ಕಾಣಬಹುದು. ಆರ್ ಯು ಕ್ಯಾನ್ ಆಲ್ಸೋ ಆಸ್ಕ್ ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್. ಹಾಗಾದ್ರೆ ಈ ತರನಾಗಿರ್ತಕ್ಕಂತಹ ಘಟನೆಗಳು ಇಲ್ಲಿ ನಡೀತಾ ಇದ್ದಾವೆ. ಲೈಕ್ ದಿಸ್ ದೇರ್ ಆರ್ ದಿ ಇವೆಂಟ್ಸ್, ಲೈಕ್ ದಿಸ್ there are number of incidents happening one after the other here. Then what will happen in future? Then that will help him to go for imagination. So with the help of his own feelings, with the help of his own whatever the emotions, so certainly he is going to expressing with his views. ಏನೇನೆಲ್ಲ ತನ್ನ ಒಂದು ಸುಪ್ತಾವಸ್ಥೆಯಲ್ಲಿರ್ತಕ್ಕಂತಹ ಭಾವನೆಗಳನ್ನ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡತಕ್ಕಂಥ ಕಲಿಕಾರ್ಥಿ ಅಥವಾ ಪ್ರತಿಕ್ರಿಯೆ ನೀಡತಕ್ಕಂಥ ವ್ಯಕ್ತಿ, ವಿದ್ಯಾರ್ಥಿ ಭಾವನೆಗಳನ್ನ ಹೇಳ್ತಾ ಹೋಗ್ತಾನೆ. ಅದರಲ್ಲಿರ್ತಕ್ಕಂಥ ಚಿತ್ರಗಳ ಬಗ್ಗೆ ಹೇಳ್ತಾನೆ, ಅದರಲ್ಲಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಹೇಳ್ತಾನೆ. ವ್ಯಕ್ತಿಗಳು ಯಾವ ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಹೇಳ್ತಾ ಹೋಗ್ತಾನೆ. ಜೊತೆಗೆ ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್ ಟು, ಮುಂದೆ ಏನಾಗ್ತೈತಿ ಎಂಬುದ್ರ ಬಗ್ಗೆನೂ ಕೂಡ ಅವನು ಹೇಳ್ಬೇಕಾಗತ್ತೆ. ಸೊ ಇನ್ ದಿಸ್ ವೇ, ಮೈ ಡಿಯರ್ ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ವೈಂಡಿಂಗ್ ಅಪ್ ಅಂಡ್ ವಿ ಹ್ಯಾವ್ ಸ್ಟಡಿಡ್. ಬಿಫೋರ್ ವೈಂಡಿಂಗ್ ಅಪ್, ಐ ವಿಲ್ ಮೇಕ್ ಐ ಆನ್ ಇಟ್. ವಿ ಹ್ಯಾವ್ ಸ್ಟಡಿಡ್ ದಿ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್. ಮುಖ್ಯವಾಗಿ ನಾವು ಪ್ರಕ್ಷೇಪಣ ತಂತ್ರಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೀವಿ. ದ ಫಸ್ಟ್ ಒನ್ Roshach ink block test, second one thematic apperception test,
third one sentence completion test, and fourth one behavior test. 4 ರೀತಿಯಾಗಿರ್ತಕ್ಕಂಥ ಪ್ರಕ್ಷೇಪಣಾ ತಂತ್ರಗಳನ್ನ ಒಟ್ಟಾರೆಯಾಗಿ ನಾವು ಅಧ್ಯಯನ ಮಾಡಿದ್ವಿ. ಮುಖ್ಯವಾಗಿ ರೋಶಾಕ್ ಸ್ವಿಸ್ ವಿಜ್ಞಾನಿ ಹರ್ಮನ್ ರೋಶಾಕ್ ಅವರ ಮಸಿ ಗುರುತು ಪರೀಕ್ಷೆ, ಎರಡನೇದು ಕಥಾ ಅಥವಾ ವಿಷಯ ಸಂಜ್ಞಾನ ಅಥವಾ ಸಂಪ್ರಕ್ಷಣಾ ಪರೀಕ್ಷೆ, ಮೂರನೇದು ವಾಕ್ಯ ಪೂರ್ಣಗೊಳಿಸುವ ಪರೀಕ್ಷೆ, ನಾಲ್ಕನೇದು this is called as behavior test, ವರ್ತನಾ ಪರೀಕ್ಷೆ. With this one I will wind up this virtual meeting. Thank you and thank you very much.